ಅತ್ತೆ ಕಾಫಿ ಮಾಡ್ಕೊಂಬಿಟ್ಟು ಬರ್ಲಾ? ಈ ಸೆಕೆಂಡ್ ಯಾರೇ ಕಾಫಿ ಕುಡಿತಾರೆ? ಕಾಫಿ 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 ಅಂತೀರ. ಆ ಮಜ್ಜಿಗೆ ಮಾಡ್ಬಿಟ್ಟು ಒಗ್ಗರಣೆ ಮಜ್ಜಿಗೆ ಮಾಡಿ ಇಟ್ರೆ ಕುಡ್ಕೊಳ್ಳಿ ಅಂತ ಹೇಳಿದ್ರೆ ಯಾವಳು ಕೇಳಕ್ಕಿಲ್ಲ. ಆ ಅತ್ತೆ ಕಾಫಿ ಹಾ, ಈ ಕಾಫಿ ಗಿಪಿ ಕುಡ್ದು ಈಟ್ಗೆ ಹಾ ಹೋಗತ್ತಾಗೆ. ನನ್ನ ಬಾಧೆ ಯಾರಿಗೆ ಹೇಳ್ಕೊಳ್ಳಿ. ಅತ್ತೆ ನೀವು ನಕ್ರೆ ಸೂಪರ್ ಆಗಿ ಕಾಣಿಸ್ತೀರಾ. ಮಹಾಲಶ್ರೀ ಕಂಡಂಗೆ ಕಾಣಿಸ್ತೀರಾ. ಲೇ 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 ಸಾಕ್ ಕಣಮಿ, ಸಾಕು. ಏನಾರ ಕೇಳೋದಿದ್ರೆ ಡೈರೆಕ್ಟ್ ಆಗಿ ಏನಿಯ ಕೇಳು. ಏನ್ ಕೇಳಬೇಕು? ಹಾ ಕೇಳು. ಏನು ಏನಾರ ಐತಾ? ಅದಕ್ಕೆ ತಾನೇ ಬಂದು ಇಲ್ಲಿ ಪೂಸಿ ಹೊಡಿತಿರೋದು. ಕೇಳು. ಅತ್ತೆ ನೀವೇನಿಯ ಈ ರಾಜಕೀಯಕ್ಕೆ ನಿಂತ್ಕೊಂಡು ನೀವೇನಿಯ ಒಂದು ಪಂಚಾಯತಿನಾಗೆ ಗೆದ್ಬಿಟ್ಟು ಮೆಂಬರ್ ಆದ್ರೆ ಹೆಂಗಿರ್ತದೆ? ತೆಗೆಮಿ ಈ ವಲಸ ರಾಜಕೀಯ ನನ್ಗ್ಯಾಕೆ? ರಾಜಕೀಯ ಗೀಚಕೆವೆಲ್ಲ ನಮಗೆ ಬೇಡ ಕಣಮ್ಮ. ಎಲೆಕ್ಷನ್ ಎಲ್ಲ ನಾವು ಎಂದು ನಿಂತು ಅಭ್ಯಾಸವೂ ಇಲ್ಲ, ನಮ್ಗೆ ಎಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಕ್ಕಿಲ್ಲ. ಆದ್ರಾಗೂ ನಮ್ಮೂರಾಗ ಪಂಚಾಯತಿ ಎಲೆಕ್ಷನ್ನಾಗೆ ಯಾರದು? ಪಂಚಾಯತಿ ಎಲೆಕ್ಷನ್ನಾಗ ನಮ್ಮದ್ರಾಗ ಗೆಲ್ಲೋದೇನೇನಿಯ ಇವಳಲ್ವೇ ಭದ್ರಮ್ಮ. ಇನ್ನು ಬ್ಯಾರ ಗೆಲ್ಬಿಟ್ಟು ಕೊಡ್ತಾಳೆ. ನಮ್ಮೂರಾಗ 10-15 ವರ್ಷದಿಂದನೂ ಆವಮ್ಮನೇನೇನಿಯ. ಅತ್ತೆ 15 ವರ್ಷ ಆಯಮ್ಮ, 16ನೇ ವರ್ಷ ನೀವಾದ್ರೆ ಹೆಂಗಿರ್ತದೆ? ಯವ್ವ ಪುದ್ದಿ ಎದೊಳ ಮ್ಯಾಗ ಸುಮ್ಕೇಣಿಯ ಮನೆ ಕ್ಯಾಮೆಗಿಮೆ ಏನು ಇಲ್ವ ನಿಂಗೆ? ಕ್ಯಾಮೆಗಿಮೆ ನೋಡ್ಕೊ ಹೋಗಿ ಸುಮ್ಕೇಣಿಯ. ಓ ಎಲೆಕ್ಷನ್ ಅಂತ ಎಲೆಕ್ಷನು ಸೀಮೆಗಿಲ್ದ್ರೆ ಎಲೆಕ್ಷನು. ಆ ಎಲೆಕ್ಷನು ಮಕ್ಕಿಷ್ಟು ನಂಗೆ ಯಾಕಬೇಕು ಈ ಎಲೆಕ್ಷನು ಎಲ್ಲನೂ? ಎದೋಗು ನಾನು ಎಲ್ಲೂ ನಿಂತ್ಕೊಳಕ್ಕಿಲ್ಲ. ಅತ್ತೆ ನೀವು ನಿಂತ್ಕೊಂಡ್ಲೇಬೇಕು, ನಿಂತ್ಕೋಬೇಕತ್ತೆ ನೀವು. ನಾನಿದ್ದೀನತ್ತೆ. ಅತ್ತೆ ನೀವು ಸೋಲ ಮಾತೇ ಇಲ್ಲ. ಈ ಪೊದ್ದಿ ಇರ್ಬೇಕಾದ್ರೆ ನೀವು ಹೆಂಗತ್ತೆ ಸೋಲ್ತೀರಾ? ತಳ್ಕ ಬಳಕ ಮಾಡಿದ್ರು ಪರವಾಗಿಲ್ಲ, ನಿಮ್ಮನ್ನ ಗೆಲ್ಲಿಸ್ತೀನಿ ಕಣತ್ತೆ. ಪ್ಲೀಸ್ ಅತ್ತೆ, ನಾನು ನಿಂತ್ಕೊಳ್ಳೋಣ ಅಂದರೆ ಊರು ತುಂಬ ವಿಲನ್ಸ್ ಅವರತ್ತೆ. ನನಗೆ ಯಾರು ನನಗೆ ಓಟ್ ಹಾಕಕ್ಕಿಲ್ಲ. ಆದರೆ ಜಯಕ್ಕ ಅಂತ ಹೇಳಿದ್ರೆ ಆಯಮ್ಮನಂತ ಒಳ್ಳೆ ಮನಸ್ಸುಳು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನನಗೆ ನಿಮ್ಮನೇನೇ ನಿಲ್ಲಿಸ್ಬಿಡನಿ ಅಂತ ಹೇಳ್ಬಿಟ್ಟು ನಾನು ಮಾವಯ್ಯ ಎಲ್ಲರೂ ಮನೆಯವರೆಲ್ಲ ನಿರ್ಧಾರ ಮಾಡ್ಬಿಟ್ಟಿದೀವಿ ಆಗ್ಲೇನಿಯ. ನಿಮ್ ತಾಕ ಸುಮ್ನೆ ಕೇಳ್ತಾ ಇದೀವಿ ಅಷ್ಟೇನಿಯ. ಎದಗಮ್ಮಿ ಮ್ಯಾಕ್ ಸುಮ್ಕೇನಿಯ, ಎದೋಗ್ ಸುಮ್ಕೇನಿಯ. ಓ ಎಲೆಕ್ಷನ್ ಅಂತ ಎಲೆಕ್ಷನ್, ಸೀಮೆಗಿಲ್ದಿರೋ ಎಲೆಕ್ಷನ್, ಯಾರಿಗೆ ಬೇಕು ಎಲೆಕ್ಷನ್? ನಾನ ಕಿತ್ತೋಗಿರೋದಂತವಕ್ಕೆಲ್ಲ ನಿಂತ್ಕೊಳಕ್ಕಿಲ್ಲ ಕಣವೋ, ನಿಂತ್ಕೊಳಕ್ಕಿಲ್ಲ. ನನಗೂ ಎಲೆಕ್ಷನ್ಗೂ ಬರಕ್ಕಿಲ್ಲ. ನೀನು ಎದ್ನಡಿ ಸುಮ್ಕೇನಿಯ. ಸೋತ್ರೆ ಮುರ್ವಾದಿ ಇರ್ತದ, ಅದ್ರಾಗ ಭದ್ರಮ್ಮನ ಮುಂದೆ ಗೆಲ್ಲಕನ ಆಯ್ತದೆ? ಸಾಧ್ಯನೇ ಇಲ್ಲ. ಭದ್ರಮ್ಮನ ಮುಂದೆ ಗೆಲ್ಲಕ್ ನಾವೆಲ್ಲನೂ ಏನೋ ಓಟೆಲ್ಲ ಅವಮ್ಮಂಗೆ ಹಾಕ್ತಾರಂತೆ. ಇನ್ನು ನಿಂತ್ಕೊಂಡು ಮಾನ ಮರ್ವದಿ ಕಳ್ಕೊಳ್ಳೋನೇನು ನಾನು? ಮೂರು ಕಾಸು ಮುರ್ವದಿ ಕಳ್ಕೋಬೇಕಾಯ್ತದೆ ಅಷ್ಟೇನೇನಿಯ. ಅತ್ತೆ ಪ್ಲೀಸ್ ಅತ್ತೆ, ನನಗೋಸ್ಕರ ಈ ಪೊದ್ದಿಗೋಸ್ಕರ ನಿಂತ್ಕೊಳತ್ತೆ. ಅತ್ತೆ ಏನಾಯ್ತದೆ? ಪೊದ್ದು ಹೇಳದ್ಮೇಲೆ ಅದಕ್ಕೆ ಏನೋ ಒಂದು ಅರ್ಥ ಇರ್ತದೆ. ನಿಂತ್ಕೊಳ್ಳಿ ಸುಮ್ಕಿನಿಯ. ಎಷ್ಟು ದಿನ ಅಂತ ಭದ್ರಮ್ಮಂಗೆ ಎದ್ರಕೊಂಡು ಆಯಮ್ಮನೆ ಗೆಲ್ಲಿ ಅಂತ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀರಾ ಹೇಳಿ ನೀವು? ಏನು ಒಂದಿನ ಸಂದ 2 ದಿನ ಸಂದ? ಯಾವಾಗ ಆಯಮ್ಮಂಗೆ ಏನೇ ಬಿಟ್ಕೊಡಕ್ಕಾಯ್ತದೆ? ಗೆಲ್ರಿ ನೀವೇನಿಯ ಗೆಲ್ರಿ ಅಂತ ಹೇಳ್ಬಿಟ್ಟು. ಅತ್ತೆ ಹೇಳತ್ತೆ ಸುಮ್ಕಿನಿಯ. ಎಲೆಕ್ಷನ್ ನಿಂತ್ಕ, ನಾವೆಲ್ಲ ಜೊತೆಯಾಗಿದ್ದೀವಿ, ನಿಂತ್ಕ. ಏನೋ ಸೊಸೆರೆಲ್ಲ ಬಲವಂತ ಮಾಡ್ತಾವ್ರ, ನಿಂತ್ಕಳೆ ರೀ. ಅವಕ್ಕೇನೋ ಏನೂ ಗೊತ್ತಾಗಲ್ಲ ಮಾಡಲ್ಲ. ನಿಮ್ಗೂ ಗೊತ್ತಾಗಕ್ಕಿಲ್ವಾ? ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಕ್ಕಾಯ್ತದ ನಮ್ಮ ಕೈಲಿ? ಆ ಭದ್ರಮ್ಮನ ಮುಂದೆ ಮಾನ ಮರೋದಿ ಕಳ್ಕೊಳಕ್ಕಿಲ್ವಾ? ನೀವೇ ಹೇಳಿ ನೋಡಿ. ಪೊದ್ದಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರೋದು ನೋಡಿ. ಈಗೆಲ್ಲ ಸೋರ್ ಬರಕ್ಕಿಲ್ಲ ನಮಗೆಲ್ಲ. ಎಲೆಕ್ಷನ್ ಪಲಕ್ಷನ್ ಎಲ್ಲನೂ ಸುಮ್ಕಿರಿ. ಈ ಎಲೆಕ್ಷನ್ ಎಲ್ಲ ನಮ್ಮಂತವ್ರಿಗೆ ಅಲ್ಲ ರೀ. ಏನಿದ್ರು ಎಲೆಕ್ಷನ್ ಪಲಕ್ಷನ್ ಎಲ್ಲನೂ ಆ ಭದ್ರಮ್ಮನಂತವ್ರಿಗೆ ನಮ್ಮಂತವ್ರಿಗೆ ಹೇಳಿ. ನಿಂತ್ಕ. ಇನ್ನೇನು ಸೊಸೆರೆಲ್ಲ ಬಲವಂತ ಮಾಡ್ತಾವ್ರಲ್ಲ, ಇನ್ನೇನು ಮಾಡ್ತೀಗ? ನಿಂತ್ಕ, ಒಂದ್ಕಿತ ನಿಂತ್ಕ. ಸೋತ್ರೆ ಬೇಕಾರೆ ಏನಾಯ್ತದೆ? ಇನ್ನು ಎಷ್ಟು ದುಡ್ಡು ಹೋಯ್ತದೆ? ನಿಂತ್ಕ. ಕಾಸು ಗೀಸು ಎಲ್ಲ ಬೇಕಾದ್ರೆ ನೀನು ತಲೆ ಕೆಡಿಸ್ಕೊಬೇಡ. ಕಾಸಿಗೆಲ್ಲ ನಾನು ಹೆಂಗೋ ಹೊಂದಿಸ್ತೀನಿ. ಪೊದ್ದು ಪಾಪ ಒಂದೇ ಒಂದು ಕಿತ ಮಾವ ಅಂತ ಕೇಳಿದ್ಲು. ಆ ಹುಡುಗಿ ಚಿಕ್ಕ ಹುಡುಗಿ ಎಲ್ಲಿ ನಿಂತ್ಕೊಳಕ್ಕಾಯ್ತದೆ ಎಲೆಕ್ಷನ್ಗೆ? ಆ ಹುಡುಗಿ ಕೈಲಿ ಆಗಲ್ಲ ಎಲೆಕ್ಷನು ನಿಂತ್ಕೊಳಕ್ಕೆ. ನೀನೇನಿಯ ನಿಂತ್ಕ. ಹೆಂಗೋ ಓಡಾಡ್ಬಿಟ್ಟು ಎಲ್ಲನೂ ಹೆಂಗೋ ಗೆಲ್ಲಿಸ್ತಾರೆ. ಹೂ ಕಣತ್ತೆ, ಸೋಲ ಮಾತೇ ಇಲ್ಲ ಕಣತ್ತೆ. ಈ ಪೊದ್ದು ಏನೋ ಒಂದು ಮಾಡ್ತಾಳೆ ಕಣತ್ತೆ. ಅತ್ತೆ ಯಾಕತ್ತೆ ಆಯಮ್ಮನ 15 ವರ್ಷದ ಇದನ್ನ ಉಲ್ಟಂ ಪಲ್ಟ ಮಾಡೋದೇನು ಕಷ್ಟನ ಅತ್ತೆ? ಹೇಳಿ. ಬ್ಯಾಡ ಕಣೆ ಪೊದ್ದಿ, ಮಾನ ಮರ್ವದಿ ಪ್ರಶ್ನೆ ನಂದು. ನಾನು ಹೇಳೋದು ನಸಿ ಕೇಳಿಸ್ಕ ನೀನು. ಮಾನ ಮರ್ವದಿ 3 ಕಾಸು ಕರಾಜಾಯ್ತದೆ ದೇವ್ರಾಣೆಗೂನುವೆ. ನಾವು ಯಾರು ಗೆಲ್ಲಕ್ಕಿಲ್ಲ. ಸುಮಾರು ಜನ ನಿಂತ್ಕೊಂಡು ಗೆದ್ದು ಗೆಲ್ಲಕ್ಕಾಗ್ದಿದ್ದಂಗೆಲ್ಲ ಸೋತ್ಬಿಟ್ಟವ್ರೆ ಅಮ್ಮನ ಆಪೋಸಿಟ್ಟಾಗಿ. ಈಗ ಹೆಂಗೋ ಇರೋ ಮರ್ವದಿನ ಉಳಿಸ್ಕೊಂಡಿವ್ನಿ. ಇನ್ನು ಅದು 3 ಬಟ್ಟಿ ಹರಾಜಾಯ್ತದೆ. ಅತ್ತೆ ಯೋಚನೆ ಮಾಡಿ.
ನಿಮ್ಮ ಮಗನ ಜೀವನನೇ ಹಾಳು ಮಾಡಾಕ್ಬಿಟ್ಲು ಅವಳ ಮಗಳು. ಹಾಯಮ್ಮ ನಿನಗೆ ಎಷ್ಟು ಆವಾಜ್ ಹಾಕಿದ್ಲು ಅದನ್ನೆಲ್ಲ ಯೋಚನೆ ಮಾಡಿ ಒಂದ್ಕಿತ ನಾವು ಅವ್ರಿಗೆ ಸರಿಯಾಗಿ ಉತ್ತರ ಕೊಡಬೇಕು. ಹ್ಞೂ ಅತ್ತೆ, ಪ್ಲೀಸ್ ಅತ್ತೆ. ಅಯ್ಯೋ, ನೀವೆಲ್ಲ ಬಲವಂತ ಮಾಡ್ತಿರೋದು ನೋಡಿದ್ರೆ ತಾಲ್ ಕೆಟ್ಟು ಕ್ಯಾರ ಹಿಡಿತಾ ಇತ್ತು ನಂಗಂತೂ. ಹಾಳಾಗೋಗ್ಲಿ ಅತ್ತಾಗೆ, ಇನ್ನೇನು ಮಾಡೋಕ್ಕಾಯ್ತದೆ, ಎಲೆಕ್ಷನ್ ತಾನೇ. ಆದರೆ ಶಾನೆ ಮೂರ್ವಾದಿ ಹೋಗ್ಬಾರ್ದು ಕಣ್ಪದಿ, ಈಗಲೇ ಹೇಳಿದೀನಿ. ನಿಂತ್ಕತೀನಿ ಎಲೆಕ್ಷನ್ಗೆ, ಮೂರ್ವಾದಿ ಮಾತ್ರ ಹೋಗ್ಬಾರ್ದು ನಂದು. ಏ ಥ್ಯಾಂಕ್ಸ್ ಅತ್ತೆ. ಹಬ್ಬ, ಕೊನೆಗೂ ಒಪ್ಕೊಂಬಿಟ್ರಲ್ಲ, ಎಲೆಕ್ಷನ್ ನಿಂತ್ಕತೀನಿ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ರಿ, ಇನ್ನೂ ಸ್ಯಾನೆ ಟೈಮ್ ಐತೆ ಎಲೆಕ್ಷನ್ಗೆ, ಎಲ್ಲನೂ ಟೈಮ್ ಐತೆ. ಅಲ್ಲಿ ಗಂಟ ನೀವು ಊರೊರ್ತಾಗೆಲ್ಲ ಸಂದಾಗ ಮಾತಾಡ್ಕೊಂಡು ಸಂದಾಕಿರ್ರಿ, ಸರಿನಾ? ಊರವ್ರದೆಲ್ಲನೂ ವಿಚಾರಿಸ್ಕೊತಾ ಇರ್ರಿ, ಅವಾಗವಾಗ ಏನು ಎತ್ತ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಳ್ಳಿ ಕಷ್ಟ ಸುಖವ. ಅವಾಗೆಲ್ಲ ನಿಮ್ಗೆ ಓಟ್ ಹಾಕ್ತಾರೆ ನೋಡಮ್ಮಿ. ನಂಗೆ ಅವೆಲ್ಲ ಗೊತ್ತಾಗಕ್ಕಿಲ್ಲ. ನೀನು ಏನು ಮಾಡು ಅಂತ ಹೇಳ್ತೀವೋ ಅದು ನಾನು ಮಾಡ್ತೀನಿ ಅಷ್ಟೇನೇ. ನಾನು ನಿಮ್ಗೋಸ್ಕರ ನಿಂತ್ಕೊತಾ ಇದೀನಿ ಅಷ್ಟೇನೇ. ಇಲ್ಲ ಅಂದ್ರೆ ಈ ಎಲೆಕ್ಷನ್ ನನಗೆ ಹಾಕ್ಬೇಕು ಹೇಳು. ಸರಿ ಅತ್ತೆ, ನಾನು ಹೇಳ್ದಂಗೆ ಮಾಡ್ರಿ ಇನ್ಮೇಲೆ, ಸರಿನಾ? ಒಂದೊಂದೇ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಸರಿ ಕಣಮ್ಮಿ, ಆಯ್ತು. ಇನ್ನು ನಮ್ಮನೆಗಿನ ಎಲೆಕ್ಷನ್ದು ಶುರು ಪೊದ್ವಾ, ಪ್ರತಿಯೊಂದು ಹೆಂಗ್ ಮಾಡಬೇಕು ಎಲ್ಲ ಪಂಚಾಯತಿ ತಕ ಹೋಗ್ಬಿಟ್ಟು ತಿಳ್ಕೊಂಬಿಟ್ಟು ಬರ್ಬೇಕು ನಾವು. ಎಲೆಕ್ಷನ್ ಬಗ್ಗೆ ನಮಗೂ ಏನು ಅಷ್ಟೊಂದು ಗೊತ್ತಿಲ್ವಲ್ಲ, ಅದು ಹೆಂಗ್ ನಡೀತದೆ, ನಾಮಪತ್ರ ಸಲ್ಲಿಕೆ ಅದೇನ ಹೇಳ್ತಾರಲ್ಲ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟು ಬರ್ಬೇಕು. ನೋಡೋಣ ಇರು, ತಿಳ್ಕೊಳ್ಳಿ. ಬಿಡೋದ್ ಬೇಡ ಅತ್ತೆ. ನಾನು ಇವಾಗ ಗಂಟ ನೀವು ಈ ಸೋಲ ಮಾತೇ ಇಲ್ಲ, ಸುಮ್ಕಿರ್ರಿ. ಅಲ್ಲ 100% ಅಲ್ಲ, 90% ಗೆಲ್ತೀರಾ, 10% ಹಂಗೋ ಹಿಂಗೋ ನೋಡೋಣ. ಸರಿ ಕಣಮ್ಮ, ಅದೇನು ಮಾಡ್ಕೊತಿರೋ ಮಾಡ್ಕೊಳ್ಳಿ. ನಾಮಕ ಹೊಸ್ತಾಗಿ ನಿಂತ್ಕೋತೀನಿ, ನೀವು ಓಡಾಡ್ಬಿಟ್ಟು ಏನೋ ಪ್ರಚಾರ ಮಾಡ್ಕೊಳ್ಳಿ. ಸರಿ ಸರಿ ಆಯ್ತು. ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಬಾಡಿಗೆ ದುಡ್ಡು ಇಸ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಬಾಡಿಗೆ ದುಡ್ಡು ಕೊಡು. ಇಷ್ಟು ಬೇಗ ನಾವ್ ಇಲ್ಲಿಗೆ ಬಂದು ತಿಂಗ್ಳಾಗೋಗ್ಬಿಡ್ತೆ. ತಿಂಗ್ಳಾಯ್ತಲ್ಲ ನೋಡಿ, ಅವತ್ತೇನೇ ಹೇಳಿರ್ಲಿಲ್ವಾ ಕರೆಕ್ಟಾಗಿ ಬಂದ್ಬಿಡ್ಬೇಕು ಬಾಡಿಗೆ ಗಿಡಿಗೆ ಎಲ್ಲನೂ ಅಂತ ಹೇಳ್ಬಿಟ್ಟು. ಎಲ್ಲಿ ಬಾಡಿಗೆ ದುಡ್ಡು ಕೊಡ್ಲೇ ಇಲ್ಲ? ಕೊಡ್ತೀವಿ ಸಂಜೆ ಅಷ್ಟೊತ್ತಿಗೆ ಕೊಟ್ಬಿಡ್ತೀವಿ. ನಮ್ಮ ಯಜಮಾನ್ರಿಗೆ ಒಳ್ಳೆ ದೊಡ್ಡ ಕೆಲಸ ಸಿಕ್ಕೈತೆ. ನಮ್ಮ ಯಜಮಾನ್ರು ಆಫೀಸಾಗೆ ಕಂಪ್ಯೂಟರ್ ಕೆಲಸ ಸಿಕ್ಕೈತೆ. ಒಳ್ಳೆ ಕೆಲಸ. ಅವ್ರಿಗೇನು ಕೈ ತುಂಬ ನಡುವೆ ಸಂಬಳ ನಿನಿಯ. ನೀವು ಯಾಕಾದ್ರ ಬಗ್ಗೆ ತಲೆ ಕೆಡ್ಸ್ಕೊಂತೀರಾ? ನಿಮಗೆ ಸಂಜೆ ಅಷ್ಟೊತ್ತಿಗೆ ಬರ್ತದೆ ನೋಡಿ ಕಾಸು. ಏನು, ನಿಮ್ಮ ಯಜಮಾನ್ರು ಕಂಪ್ಯೂಟರ್ ಕೆಲಸನ? ಯಾರೋ ಹೇಳಿದ್ರು ಇಲ್ಲೇ ನಿನಿಯ ಪಟೇಲ್ರ ಮನೆಗೋ ಏನೋ ಕೆಲ್ಸಕ್ಕೆ ಸೇರ್ಕೊಂಡವ್ರೆ ಅಂತ ಹೇಳ್ಬಿಟ್ಟು. ಯಾವಳು ಹೇಳಿದ್ದು? ಅಂದ್ರೆ ಏನ್ ಕೆಲ್ಸಕ್ಕೆ ಸೇರ್ಕೊಂಡವ್ನೆ ಅಂತ? ಏನೋ ಕುರಿ ಕಾಯ ಕೆಲ್ಸಕ್ಕೋ ಏನೋ ಸೇರ್ಕೊಂಡವ್ನೆ ಅಂತ? ಏನೋ ನನ್ನ ಗಂಡ ಕುರಿ ಕಾಯ ಕೆಲ್ಸಕ್ಕೆ ಸೇರ್ಕೊಳ್ಳೋದ? ಸಾಧ್ಯನೇ ಇಲ್ಲ. ನನ್ನ ಗಂಡ ಓದಿರೋದು ಎಷ್ಟು ಗೊತ್ತಾ? ನನ್ನ ಗಂಡನ ಲೆವೆಲ್ ಸ್ಟ್ಯಾಂಡರ್ಡ್ ಗೊತ್ತಾ ನಿಮಗೆ? ನನ್ನ ಗಂಡ ಏನು ಅಂತ ಗೊತ್ತಿದ್ರೆ ನೀವು ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ನಮ್ದು ದೊಡ್ಡ ಮನೆತನ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರದಕ್ಕೆ ಇಲ್ಲಿದೀವಿ ಅಷ್ಟೇ. ನಿನಿಯ ನನ್ನ ಗಂಡನ ಅಂತ ಕೆಲಸ ಮಾಡ್ತಾನ? ಛೇ ಅಂತ ಕೆಲಸ ಮಾಡೋ ಅಂತಾನೆ ಅಲ್ಲ ನನ್ನ ಗಂಡ ಸ್ಟ್ಯಾಂಡರ್ಡು. ಯಾರೋ ನಿಮ್ಗೆ ಸುಮ್ಮನೆ ಸುಳ್ಳು ಹೇಳೋರು ಅಷ್ಟೇ. ನಿನಿಯ ನಮ್ಮನ್ನ ಇಲ್ಲಿಂದ ಓಡ್ಸಕ್ಕೆ ನೋಡಿ. ನಾನು ನಿಮ್ಗೇನು ಬಾಡಿಗೆ ಬೇಕು ತಾನೇ, ಬಾಡಿಗೆಯ ಕೊಟ್ಬಿಡ್ತೀನಿ. ನನ್ನ ಗಂಡನ ಬಗ್ಗೆ ಮಾತ್ರ ಚೀಪಾಗಿ ಮಾತಾಡಬೇಡಿ ನೀವು, ಸರಿನಾ? ಸ್ಟ್ಯಾಂಡರ್ಡ್ ನಾವಂತೂ ಹಂಗೇನೆ ಮನೆ ಕೆಲಸಕ್ಕೇನೆ ಇಕ್ಕಬೇಕು ಮುಂದಿನ ತಿಂಗಳಿಂದ ಅಂತ ಯೋಚನೆ ಮಾಡ್ತಿದೀವಿ. ಅಂಥದ್ರಾಗೆ ನಾವೇ ಇನ್ನೊಬ್ರು ಮನೆಯನ್ನ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂತ ಅನ್ಕೊಂಬಿಟ್ರ ಸಾಧ್ಯನೇ ಇಲ್ಲ. ಅಯ್ಯಯ್ಯ, ಅದಕ್ಕೆಲ್ಲ ಯಾಕವ ಕೋಪ ಮಾಡ್ಕತ್ತೀಗ? ನಾನೇನಂತ ಹೇಳ್ದೆ? ಯಾರೋ ಹೇಳಿದ್ರು ಅಂತ ಹೇಳ್ದೆ. ನಾನೇ ನೀನೇ ಅಂತ ಏನೇನೋ ಹೇಳಿದ್ನ? ಯಾರೋ ಹಂಗೆ ಅಂತಿದ್ರು. ಹಿಂಗೆ ಏನೋ ಕುರಿ ಕಾಯಕ್ಕೆ ಹೋಯ್ತಾನೆ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಏನಪ್ಪ ಕುರಿ ಕಾಯ್ಕೊಂಡು ಹಿಂಗವ್ರಲ್ಲ ಈ ಮನೆಗೆ ಅಂತ ಅನ್ಕೊಂಡೆ. ಈ ಪಟ್ಟಿ ಸ್ಟ್ಯಾಂಡರ್ಡ್ ಆಗಿರ್ತೀಯಲ್ಲ ನೀನು ಅಂತ ಹೇಳ್ಬಿಟ್ಟು. ಈಗ ಗೊತ್ತಾಯ್ತಲ್ಲ ಕಂಪ್ಯೂಟರ್ ಓದ್ತಾ ಕೆಲಸ ಅಂತ ಹೇಳ್ಬಿಟ್ಟು. ಹೌದು, ನನ್ನ ಗಂಡ ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಿರೋದು. ಜನ ಹೊಟ್ಟೆ ಉರಿಗಂಗೆ ಹೇಳ್ಕೊಂತಾರೆ ನೋಡಿ. ನಿಮ್ಮ ಬಾಡಿಗೆ ನಾನು ಸಂಜೆ ಅಷ್ಟೊತ್ತಿಗೆ ತಲುಪಿಸ್ಬಿಡ್ತೀನಿ, ಸರಿನಾ? ಸಂಜೆಗೆ ಬರುತ್ತೆ ಹೋಗಿ. ಇಲ್ಲ ಸಂಜೆ ಆಗಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಅಂತೂ ಗ್ಯಾರಂಟಿ ನಿಮ್ಮ ದುಡ್ಡು ನಿಮಗೆ ಬಂದ್ಬಿಡ್ತದೆ. ನೀವೇನು ಯೋಚನೆನೇ ಮಾಡಬೇಡಿ, ಹೋಗಿ ಸುಮ್ಕೆನೆಯ. ಸರಿ ಆಯಿತು. ಮತ್ತೆ ಇವಳು ಗಂಡ ಆಯಪ್ಪ ಪಟೇಲಪ್ಪರ ಮನೆಗೂ ಏನೋ ಕೆಲಸ ಮಾಡ್ತಾವ್ರೆ ಅಂತ ಹೇಳ್ತಿದ್ರಲ್ಲ. ಮತ್ತು ಇವಳು ನೋಡಿದ್ರೆ ಈ ಥರ ಹೇಳ್ತಾಳೆ. ಅದೇನು ಇವಳು ಪ್ಯಾಸನ್ನು ಇವಳು ಗಂಡ ಮಾಡೋ ಕೆಲಸಕ್ಕೂ ಇದಕ್ಕೂ ಏನೋ ಒಂದಕ್ಕೊಂದು ಸಂಬಂಧನೇ ಇಲ್ಲ ಕಣಪ್ಪ. ಅದೇನೋ ಏನು ಕತೆನೋ. ಬುಟ್ಟಾಕು, ನಮ್ಗೆ ಯಾಕೆ? ಅದೇನು ಹೊಟ್ಟೆ ಉರಿ ಜನ ಅಂದರೆ ಹೊಟ್ಟೆ ಉರಿ ಜನ. ನನ್ನ ಗಂಡನ ಬಗ್ಗೆ ಏನಿಯ ಮಾತಾಡ್ತಾರೆ. ನನ್ನ ಗಂಡ ಏನೇನೋ ಏನು ಕತಿಗೇಟ್ಬಿಟ್ಟವನ ನನ್ನ ಗಂಡ? ಅಷ್ಟು ಓದಿಲ್ವಾ? ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ. ನನ್ನ ಗಂಡಂಗೆ ಹೇಳಿದ್ದೀನಿ ಇಂಥವ್ರ ಹತ್ರ ಎಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು, ಚೀಪ್ ಅಂತ. ಆದಷ್ಟು ಬೇಗ ಈ ಚೀಪಾಗಿರೋ ಮನೆ ಬದಲಾಯಿಸ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿರೋ ಮನೆಗೆ ಹೋಗ್ಬಿಟ್ಟು ಸೆಟ್ಲ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಸರಿ ಬರೋಕ್ಕಿಲ್ಲ. ಇಲ್ಲ ಅಂತಂದರೆ ನನ್ನ ಗಂಡ ಆಫೀಸ್ ಮುಗಿಸ್ಕೊಂಡು ಇಷ್ಟೊತ್ತಿಗೆ ಬರಬೇಕಿತ್ತೆ. ಎಲ್ಲೋತನ ಇವನು ಆಫೀಸ್ ಮುಗಿಸ್ಕೊಂಡು ಸರ್ ನಮ್ಮ ಮನೆಗೆ ಬರೋಕ್ಕಿಲ್ಲ. ಇರೋ ಹಬ್ಳೆ ಇತ್ತಾಳೆ ಎಂಟಿ ಬರೋನಿ ಮಾಡನಿ ಏನೂ ಇಲ್ಲ. ಕಾರ್ ಬೇರೆ ಬಾಡಿಗೆ ಕಾರ್ ತಗೊಂಬಿಟ್ಟ ಅಂತ ಹೇಳಿದ್ದೀನಿ. ನಾಳೆ ನಮ್ಮ ಅಮ್ಮವ್ರಿಗೆ ಬೇರೆ ಹೋಗ್ಬೇಕು. ಅದು ಏನು ಮಾಡ್ತಾನೋ.
ಹೆಂಡತಿ ಒಬ್ಳೆ ಇತ್ತಾಳೆ, ಬೇಗ ಬರ್ಬೇಕು ಅನ್ನೋದೇನೇ ಇಲ್ವಾ? ಇಷ್ಟು ನಿಧಾನಕ್ಕ ಬರೋದು. ಅಯ್ಯೋ, ಹೋಗಿ ಅತ್ತಾಗೆ. ಬೇಜಾರು ಮಾಡ್ಕೊಬೇಡ್ವೆ ಚಿನ್ನ. ನಿನ್ಗೋಸ್ಕರ ನಾನು ಊರಿಗೆ ಹೋಗ್ಬೇಕು ಅಂತ ಹೇಳ್ದಲ್ಲ, ಊರಿಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ನಿನ್ಗೋಸ್ಕರ ಅಂತ ಹೇಳ್ಬಿಟ್ಟು ಕಾರು ಗೀರು ಎಲ್ಲನೂ ರೆಡಿ ಮಾಡಿದ್ದೀನಿ. ನಾಳಿಕೆ ಕಾರ್ ಬರ್ತದೆ, ಆರಾಮಾಗಿ ಇಬ್ರು ಹೋಗ್ಬಿಟ್ಟು ಜಾಲಿಯಾಗಿ ಊರಾಗೆಲ್ಲ ಓಡಾಡ್ಕೊಂಬಿಟ್ಟು ಬರ್ಬೋದು. ಏನ್ರ ಹೇಳ್ತಾ ಇದ್ದೀರಾ ನೀವು? ನಿಜ ಹೇಳ್ತಾ ಇದ್ದೀರಾ? ಹೂನೇ, ನಿಜನೇ ಹೇಳ್ತಾ ಇದ್ದೀನಿ. ನಮ್ಮ ಸರ್ನ ಕೇಳ್ದೆ, ಕಾರ್ ಬೇಕು ಹಿಂಗೆ, ಏನೋ ಸುಮ್ಮನೆ ಸುಳ್ಳು ಹೇಳಿದ್ದೀನಿ. ಎಮರ್ಜೆನ್ಸಿ ನಮ್ಮ ಅಮ್ಮಂಗೆ ಹುಷಾರಿಲ್ಲ, ತೋರಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದಕ್ಕೆ, ಸರಿ ನನ್ನ ಕರೆ ತಗೊಂಡೋಗ್ಬಿಟ್ಟು ತಗೊಂಬಿಟ್ಟು ಬಾಪ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಹ್ಞೂ ಆಯಿತು ಅಂತ ಹೇಳ್ಬಿಟ್ಟು ಏನೇನೋ ನಮ್ಮ ಅಡ್ರೆಸ್ಸು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡವ್ರಿ. ಅದೇ ನಾವು ಕದ್ಕೊಂಡು ಹೊಂಟೋಗ್ಬಿಟ್ರು ಆಮೇಕಿಂದ ಅಂತ ಹೇಳ್ಬಿಟ್ಟು ಬೈಯೋಕ್ಕೆ. ನಾವು ಯಾಕೆ ಕದ್ಕೊಂಡು ಹೋಗೋಣ, ಒಂದು ದಿನದ ಮಟ್ಟಿಗೆ ಹಂಗೆ ಹೋಗ್ಬಿಟ್ಟು ಓಡಾಡ್ಕೊಂಡು ನೆಟ್ಟು ಬರೋಣ. ಅಷ್ಟೇ, ನೀನು ಕೇಳ್ದಂಗೆ ಮಾಡಿದೆ. ಹ್ಮ್ ಈಗ ಊರ್ಗೋಗಿ ಎಲ್ರಿಗೂ ಉರ್ಸೋದು ಅಂದ್ರೆ ನೋಡಿ ಹೆಂಗ್ ಉರಿಸ್ತೀನಿ ಎಲ್ರಿಗೂ ಅಂತ ಹೇಳಿ. ಸರಿಯಾಗಿ ಉರಿಸ್ತೀನಿ, ಬಿಡ್ತೀನ ನಾನು? ಬಿಡಕ್ಕಿಲ್ಲ, ಸರಿಯಾಗಿ ಏನಿಯ ಉರಿಸ್ತೀನಿ. ಅಷ್ಟು ಸುಲಭವಾಗಿ ಯಾರು ಬಿಟ್ಬಿಡ್ತಾರೆ? ಕೊಂತ್ರಿ ನನ್ನೇನಿಯ ನಮ್ಮ ಅಣ್ಣ ಏನು ಗೊತ್ತಿಗೆಟ್ಟೋಳು ಅನ್ನಂಗೆ ಈಚೆ ಕಡೆಗೆ ಹಾಕ್ಬಿಟ್ನಲ್ಲ ಕೊಂತ್ರಿ ನನ್ನ ಮಗ. ನನ್ನ ಮಗಂಗೆ ಮೊದಲು ಉರ್ಸೋದು ಅಂತ ಹೇಳಿದ್ರೆ ನೋಡ್ತಾ ಇರ್ರಿ ಏನು ಮಾಡ್ತೀನಿ ಅಂತ ಹೇಳಿ. ರೀ, ಇನ್ನೊಂದು ದಿವಸ ಹೇಳೋದೇ ಮರ್ತ್ಬಿಟ್ಟೆ. ಅಲ್ಲ, ಇವಳು ಬಂದಿದ್ಲು, ಅದೇ ಈ ಅಮ್ಮ ಬಂದಿದ್ಲು, ಓನರೇ ಅಮ್ಮ. ಅದೇನೋ ಬಾಡಿಗೆ ಕಟ್ಬೇಕಂತೆ. ಅದು ಯಾವ್ದ್ರಿ ಬಾಡಿಗೆ? ಸರಿ ಕೊಟ್ಬಿಡ್ತಾರೆ, ಹೋಗು ಸಂಜೆ ಅಷ್ಟೊತ್ತು ಕೊಡ್ತೀನಿ ಅಂತ ಹೇಳ್ದೆ. ರೀ, ಬಾಡಿಗೆ ಯಾಕೆ ಕೊಟ್ಬಿಡಿ, ಸುಮ್ಕೆ ಯಾಕೆ? ಕೊಟ್ಬಿಡೋಣ ಹೇಳು. ನಾಳಿಕೆ ನಮ್ಮ ಸರ್ನ ಕೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳೋರಿ. ಕೊಟ್ಟಿದ ತಕ್ಷಣ ಏನಿಯಾ ಕೊಟ್ಬಿಡೋಣ. ರೀ, ನಿಮ್ಗೆ ಹೆಂಗೋ ಹೊಸ ಕೆಲಸ ಸಿಕ್ಕೈತಲ್ಲ. ಈ ಮನೆ ಚೆನ್ನಾಗಿಲ್ಲ, ಹಳೇ ಮನೆ ಬದಲಾಯಿಸ್ಬಿಟ್ಟು ಸಂದಕ್ಕಿರೋ ದೊಡ್ಡ ಮನೆಗೆ ಹೋಗನ್ರಿ. ಈ ಮನೆ ಬೇಜಾರ್ರಿ ಮನೆಯಾಗಿರಕ್ಕೆ. ನೋಡೆ, ಇನ್ನು ಈಗ ತಾನೇ ಬಂದಿದೀವಿ, ಇನ್ನೂ ಒಂದು ತಿಂಗಳು ಸಂಬಳನೂ ಬಂದಿಲ್ಲ. ಇಷ್ಟು ಬಿರ್ನ ಸಾಕು, ಹೋಗ್ಬೇಕು ಅಂದ್ರೆ ಆಯ್ತದ ಹೇಳು? ಇಷ್ಟು ಬಿರ್ನ ಆಗಕ್ಕಿಲ್ಲ. ನೀನು ಸುಮ್ಕಿರ್ ನೀನು. ಒಂದು 2 ದಿನ ಅಡ್ಜಸ್ಟ್ ಮಾಡ್ಕ, ಆಮೇಕಿಂದ ಬೇಕಾದ್ರೆ ನೋಡೋಣ. ಮಾಡ್ತೀನಿ, ಮನೆಗೆ ಮಾಡಿದಂಗೆ ಏನು ಇರಕ್ಕಿಲ್ಲ. ಒಂದು 2 ದಿನ ಅಡ್ಜಸ್ಟ್ ಮಾಡ್ಕ. ಸ್ಟ್ಯಾಂಡರ್ಡ್ ನಾವ್ ಯಾವಾಗ ಸ್ಟ್ಯಾಂಡರ್ಡ್ ಆಗೋದು? ಎಲ್ರೂ ಸ್ಟ್ಯಾಂಡರ್ಡ್ ಆಗವ್ರೆ, ನಾವ್ ಹಿಂಗೆ ಗೋಬಿಗಳು ತರ ಇರ್ಬೇಕಾ? ಹೇಳಿ ನೀವೇನೇನಿಯ? ಆಗನ ಕಣೆ, ಟೇಮ್ ಬರ್ತದೆ, ಎಲ್ಲದಕ್ಕೂ ಟೇಮ್ ಬರ್ತದೆ. ಇಷ್ಟಕ್ಕೆ ಬಂದೈತಂತೀನಿ, ಎಲ್ಲದಕ್ಕೂ ಬರಕ್ಕಿಲ್ವಾ? ಹೋಗಿ ಈಗ ತಾನೇ ಬಂದವನ್ ಗಂಡ ಒಂಚೂರು ಏನೋ ಮಜ್ಜಿಗೆ ಗಿಜ್ಜಿಗೆ ತಂದು ಕೊಡೋಣ ಅನ್ನೋದು ಬಿಟ್ಬಿಟ್ಟು ಹಬ್ಬ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾಳೆ. ಹೋಗಿ ತಗೊಂಬಿಟ್ಟು ಹೋಗು. ಹಬ್ಬ, ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ಸರಿ